23 ವರ್ಷದ ಹಿಂದೆ ಉತ್ಖನನ, ಇನ್ನೂ ಸಿಕ್ಕಿಲ್ಲ ಪರಿಹಾರ. ಲಕ್ಕುಂಡಿ ಗ್ರಾಮದಲ್ಲಿ 2003ರಲ್ಲಿ ಅಲ್ಲಮಪ್ರಭು ಮಠದ ಸಮೀಪ ಪುರಾತತ್ವ ಇಲಾಖೆ ಉತ್ಖನನ ಕಾರ್ಯ ಕೈಗೊಂಡಿತ್ತು. ಈ ಉತ್ಖನನಕ್ಕಾಗಿ ರೈತ ಶರಣಪ್ಪ ಕಮತರ ಕುಟುಂಬಸ್ಥರು 3 ಎಕರೆ 33 ಗುಂಟೆ ಜಾಗವನ್ನ ನೀಡಿದ್ರು. ಪುರಾತನ ಅವಶೇಷಗಳು ಪತ್ತೆಯಾದವು. ಪರಿಹಾರ ನೀಡುತ್ತೇವೆ ಎಂದು ಭರವಸೆ ನೀಡಿದವರು ಇನ್ನೂ ಕೊಟ್ಟಿಲ್ಲ ಎಂದು ಕಣ್ಣೀರು ಹಾಕ್ತಿದ್ದಾರೆ. ಅವ್ರಿಗೆ ಬೇಜಾರು ಅನ್ನಿಸ್ತು ಏನೋ. ಒಟ್ಟು ಅದು 1 ವರ್ಷದ ನನಗೆ ಬೆಳೆ ಹಾನಿ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿ ಹೊಳ್ಳಿ 1 ರೂಪಾಯಿನೂ ಕೊಟ್ಟಿಲ್ಲ. ಇಲ್ಲಪ್ಪ ನಮಗೆ ನಿಮ್ಮ ಭೂಮಿ ಬಿಟ್ಟು ಬಿಡ್ರಿ, ಅದ್ರ ಯಾಕಂದ್ರೆ ದೇವಸ್ಥಾನ ಕಟ್ಟಡ ಸಿಕ್ಕೈತಿ, ನಾವು ಅದನ್ನು ವಶಕ್ಕೆ ತೊಗೊತೀವಿ, ನಾವು ಅದನ್ನು ಅಭಿವೃದ್ಧಿ ಮಾಡ್ಕೊತೀವಿ ಅನ್ನುವಂಥ ವಿಷಯನೂ ಅವ್ರ ಬಾಯಾಗ ಬರೋಕತ್ತಿಲ್ಲ. ಹೊಳ್ಳಿ ಅದನ್ನು ಅವ್ರಿಗೆ ಸಮತಟ್ಟು ಮಾಡಿ ಕೊಡ್ಬೇಕು ಅನ್ನುವಂಥ ವಿಚಾರನೂ ಇಲ್ಲ ಅವ್ರಂತಕ್ಕೆ. ಕೂಲಿ ಕಾರ್ಮಿಕರಿಗೆ ಕಿಟ್ ವಿತರಣೆಗೆ ಆಗ್ರಹ. ರಿಪಬ್ಲಿಕ್ ಕನ್ನಡ ಕೂಲಿ ಕಾರ್ಮಿಕರಿಗೆ ಕಿಟ್ ನೀಡಿಲ್ಲ ಎಂದು ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ನೆರವು ಕಟ್ಟಡ ಕಾರ್ಮಿಕರ ರಾಜ್ಯಾಧ್ಯಕ್ಷ ಅಶ್ವಥ್ ಮರೇಗೌಡರು ಪರಿಶೀಲನೆ ನಡೆಸಿ ಕಾರ್ಮಿಕರಿಗೆ ಪೆಂಡಾಲ್ ವ್ಯವಸ್ಥೆ ಹಾಗೂ ಸುರಕ್ಷತಾ ಕಿಟ್ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಕನಿಷ್ಠ ವೇತನ ನೀಡಲು ಒತ್ತಾಯಿಸಿ ಲಕ್ಕುಂಡಿ ಉತ್ಖನನ ಸ್ಥಳದಲ್ಲಿ ಕಾರ್ಮಿಕರು ಧರಣಿ ನಡೆಸಿದ್ರು. ಈ ವೇಳೆ ಹೈಡ್ರಾಮಾ ನಡೆದಿದೆ. ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಅಶ್ವಥ್ ಮರೇಗೌಡರು ನೇತೃತ್ವದಲ್ಲಿ ಹೋರಾಟ ಮಾಡಿದ್ದಕ್ಕೆ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಉತ್ಖನನ ಸ್ಥಳದಿಂದ ಮರೇಗೌಡರು ಸೇರಿದಂತೆ ಹಲವರನ್ನ ಗ್ರಾಮಸ್ಥರು ಹೊರಗೆ ಹಾಕಿದ್ದಾರೆ. ಹೀಗಾಗಿ ಉತ್ಖನನ ಸ್ಥಳ ಸಂಪೂರ್ಣ ರಣರಂಗವಾಗಿತ್ತು. ಇನ್ನು ಕೆಳಗೆ ಹೋದ ಹಾಗೆ ಲಕ್ಕುಂಡಿಯ ನಿಜವಾದ ಇತಿಹಾಸ ಸಿಗುತ್ತೆ ಎಂದು ಕುತೂಹಲ ಕೆರಳಿಸಿದೆ. ಒಂದೆಡೆ ಲಕ್ಕುಂಡಿಯ ಇತಿಹಾಸ ವಿಶ್ವಮಟ್ಟದಲ್ಲಿ ಮೆಚ್ಚುಗೆ ಪಡೆಯುತ್ತಿದೆ. ಮತ್ತೊಂದು ಕಡೆ ಇತಿಹಾಸಕ್ಕಾಗಿ ಜಮೀನು ಕೊಟ್ಟ ರೈತ 23 ವರ್ಷವಾದರೂ ನ್ಯಾಯಕ್ಕಾಗಿ ಕಾಯ್ತಿದ್ದಾನೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. 23 ವರ್ಷದ ಹಿಂದೆ ಉತ್ಖನನ, ಇನ್ನೂ ಸಿಕ್ಕಿಲ್ಲ ಪರಿಹಾರ. ಲಕ್ಕುಂಡಿ ಗ್ರಾಮದಲ್ಲಿ 2003ರಲ್ಲಿ ಅಲ್ಲಮಪ್ರಭು ಮಠದ ಸಮೀಪ ಪುರಾತತ್ವ ಇಲಾಖೆ ಉತ್ಖನನ ಕಾರ್ಯ ಕೈಗೊಂಡಿತ್ತು. ಈ ಉತ್ಖನನಕ್ಕಾಗಿ ರೈತ ಶರಣಪ್ಪ ಕಮತರ ಕುಟುಂಬಸ್ಥರು 3 ಎಕರೆ 33 ಗುಂಟೆ ಜಾಗವನ್ನ ನೀಡಿದ್ರು. ಪುರಾತನ ಅವಶೇಷಗಳು ಪತ್ತೆಯಾದವು. ಪರಿಹಾರ ನೀಡುತ್ತೇವೆ ಎಂದು ಭರವಸೆ ನೀಡಿದವರು ಇನ್ನೂ ಕೊಟ್ಟಿಲ್ಲ ಎಂದು ಕಣ್ಣೀರು ಹಾಕ್ತಿದ್ದಾರೆ. ಅವ್ರಿಗೆ ಬೇಜಾರು ಅನ್ನಿಸ್ತು ಏನೋ. ಒಟ್ಟು ಅದು 1 ವರ್ಷದ ನನಗೆ ಬೆಳೆ ಹಾನಿ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿ ಹೊಳ್ಳಿ 1 ರೂಪಾಯಿನೂ ಕೊಟ್ಟಿಲ್ಲ. ಇಲ್ಲಪ್ಪ ನಮಗೆ ನಿಮ್ಮ ಭೂಮಿ ಬಿಟ್ಟು ಬಿಡ್ರಿ, ಅದ್ರ ಯಾಕಂದ್ರೆ ದೇವಸ್ಥಾನ ಕಟ್ಟಡ ಸಿಕ್ಕೈತಿ, ನಾವು ಅದನ್ನು ವಶಕ್ಕೆ ತೊಗೊತೀವಿ, ನಾವು ಅದನ್ನು ಅಭಿವೃದ್ಧಿ ಮಾಡ್ಕೊತೀವಿ ಅನ್ನುವಂಥ ವಿಷಯನೂ ಅವ್ರ ಬಾಯಾಗ ಬರೋಕತ್ತಿಲ್ಲ. ಹೊಳ್ಳಿ ಅದನ್ನು ಅವ್ರಿಗೆ ಸಮತಟ್ಟು ಮಾಡಿ ಕೊಡ್ಬೇಕು ಅನ್ನುವಂಥ ವಿಚಾರನೂ ಇಲ್ಲ ಅವ್ರಂತಕ್ಕೆ. ಕೂಲಿ ಕಾರ್ಮಿಕರಿಗೆ ಕಿಟ್ ವಿತರಣೆಗೆ ಆಗ್ರಹ. ರಿಪಬ್ಲಿಕ್ ಕನ್ನಡ ಕೂಲಿ ಕಾರ್ಮಿಕರಿಗೆ ಕಿಟ್ ನೀಡಿಲ್ಲ ಎಂದು ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ನೆರವು ಕಟ್ಟಡ ಕಾರ್ಮಿಕರ ರಾಜ್ಯಾಧ್ಯಕ್ಷ ಅಶ್ವಥ್ ಮರೇಗೌಡರು ಪರಿಶೀಲನೆ ನಡೆಸಿ ಕಾರ್ಮಿಕರಿಗೆ ಪೆಂಡಾಲ್ ವ್ಯವಸ್ಥೆ ಹಾಗೂ ಸುರಕ್ಷತಾ ಕಿಟ್ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಕನಿಷ್ಠ ವೇತನ ನೀಡಲು ಒತ್ತಾಯಿಸಿ ಲಕ್ಕುಂಡಿ ಉತ್ಖನನ ಸ್ಥಳದಲ್ಲಿ ಕಾರ್ಮಿಕರು ಧರಣಿ ನಡೆಸಿದ್ರು. ಈ ವೇಳೆ ಹೈಡ್ರಾಮಾ ನಡೆದಿದೆ. ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಅಶ್ವಥ್ ಮರೇಗೌಡರು ನೇತೃತ್ವದಲ್ಲಿ ಹೋರಾಟ ಮಾಡಿದ್ದಕ್ಕೆ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಉತ್ಖನನ ಸ್ಥಳದಿಂದ ಮರೇಗೌಡರು ಸೇರಿದಂತೆ ಹಲವರನ್ನ ಗ್ರಾಮಸ್ಥರು ಹೊರಗೆ ಹಾಕಿದ್ದಾರೆ. ಹೀಗಾಗಿ ಉತ್ಖನನ ಸ್ಥಳ ಸಂಪೂರ್ಣ ರಣರಂಗವಾಗಿತ್ತು. ಇನ್ನು ಕೆಳಗೆ ಹೋದ ಹಾಗೆ ಲಕ್ಕುಂಡಿಯ ನಿಜವಾದ ಇತಿಹಾಸ ಸಿಗುತ್ತೆ ಎಂದು ಕುತೂಹಲ ಕೆರಳಿಸಿದೆ. ಒಂದೆಡೆ ಲಕ್ಕುಂಡಿಯ ಇತಿಹಾಸ ವಿಶ್ವಮಟ್ಟದಲ್ಲಿ ಮೆಚ್ಚುಗೆ ಪಡೆಯುತ್ತಿದೆ. ಮತ್ತೊಂದು ಕಡೆ ಇತಿಹಾಸಕ್ಕಾಗಿ ಜಮೀನು ಕೊಟ್ಟ ರೈತ 23 ವರ್ಷವಾದರೂ ನ್ಯಾಯಕ್ಕಾಗಿ ಕಾಯ್ತಿದ್ದಾನೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.
23 ವರ್ಷದ ಹಿಂದೆ ಉತ್ಖನನ, ಇನ್ನೂ ಸಿಕ್ಕಿಲ್ಲ ಪರಿಹಾರ. ಲಕ್ಕುಂಡಿ ಗ್ರಾಮದಲ್ಲಿ 2003ರಲ್ಲಿ ಅಲ್ಲಮಪ್ರಭು ಮಠದ ಸಮೀಪ ಪುರಾತತ್ವ ಇಲಾಖೆ ಉತ್ಖನನ ಕಾರ್ಯ ಕೈಗೊಂಡಿತ್ತು. ಈ ಉತ್ಖನನಕ್ಕಾಗಿ ರೈತ ಶರಣಪ್ಪ ಕಮತರ ಕುಟುಂಬಸ್ಥರು 3 ಎಕರೆ 33 ಗುಂಟೆ ಜಾಗವನ್ನ ನೀಡಿದ್ರು. ಪುರಾತನ ಅವಶೇಷಗಳು ಪತ್ತೆಯಾದವು. ಪರಿಹಾರ ನೀಡ್ತೇವೆ ಎಂದು ಭರವಸೆ ನೀಡಿದವರು ಇನ್ನೂ ಕೊಟ್ಟಿಲ್ಲ ಎಂದು ಕಣ್ಣೀರು ಹಾಕ್ತಿದ್ದಾರೆ. ಅವ್ರಿಗೆ ಬೇಜಾರು ಅನ್ನಿಸ್ತು ಏನೋ, ಒಟ್ಟು ಅದು 1 ವರ್ಷದ ನನಗೆ ಬೆಳೆ ಹಾನಿ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿ ಹೊಳ್ಳಿ 1 ರೂಪಾಯಿನೂ ಕೊಟ್ಟಿಲ್ಲ. ಇಲ್ಲಪ್ಪ ನಮಗೆ ನಿಮ್ಮ ಭೂಮಿ ಬಿಟ್ಟು ಬಿಡ್ರಿ, ಅದ್ರ ಯಾಕಂದ್ರೆ ದೇವಸ್ಥಾನ ಕಟ್ಟಡ ಸಿಕ್ಕೈತಿ, ನಾವು ಅದನ್ನು ವಶಕ್ಕೆ ತೊಗೊತೀವಿ, ನಾವು ಅದನ್ನು ಅಭಿವೃದ್ಧಿ ಮಾಡ್ಕೊತೀವಿ ಅನ್ನುವಂಥ ವಿಷಯನೂ ಅವ್ರ ಬಾಯಾಗ ಬರೋಕತ್ತಿಲ್ಲ. ಹೊಳ್ಳಿ ಅದನ್ನು ಅವ್ರಿಗೆ ಸಮತಟ್ಟು ಮಾಡಿ ಕೊಡ್ಬೇಕು ಅನ್ನುವಂಥ ವಿಚಾರನೂ ಇಲ್ಲ ಅವ್ರಂತ್ಯಾಕೆ. ಕೂಲಿ ಕಾರ್ಮಿಕರಿಗೆ ಕಿಟ್ ವಿತರಣೆಗೆ ಆಗ್ರಹ. ರಿಪಬ್ಲಿಕ್ ಕನ್ನಡ ಕೂಲಿ ಕಾರ್ಮಿಕರಿಗೆ ಕಿಟ್ ನೀಡಿಲ್ಲ ಎಂದು ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ನೆರವು ಕಟ್ಟಡ ಕಾರ್ಮಿಕರ ರಾಜ್ಯಾಧ್ಯಕ್ಷ ಅಶ್ವಥ್ ಮರೇಗೌಡರು ಪರಿಶೀಲನೆ ನಡೆಸಿ ಕಾರ್ಮಿಕರಿಗೆ ಪೆಂಡಾಲ್ ವ್ಯವಸ್ಥೆ ಹಾಗೂ ಸುರಕ್ಷತಾ ಕಿಟ್ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಕನಿಷ್ಠ ವೇತನ ನೀಡಲು ಒತ್ತಾಯಿಸಿ ಲಕ್ಕುಂಡಿ ಉತ್ಖನನ ಸ್ಥಳದಲ್ಲಿ ಕಾರ್ಮಿಕರು ಧರಣಿ ನಡೆಸಿದ್ರು. ಈ ವೇಳೆ ಹೈಡ್ರಾಮಾ ನಡೆದಿದೆ. ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಅಶ್ವಥ್ ಮರೇಗೌಡರು ನೇತೃತ್ವದಲ್ಲಿ ಹೋರಾಟ ಮಾಡಿದ್ದಕ್ಕೆ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಉತ್ಖನನ ಸ್ಥಳದಿಂದ ಮರೇಗೌಡರು ಸೇರಿದಂತೆ ಹಲವರನ್ನ ಗ್ರಾಮಸ್ಥರು ಹೊರಗೆ ಹಾಕಿದ್ದಾರೆ. ಹೀಗಾಗಿ ಉತ್ಖನನ ಸ್ಥಳ ಸಂಪೂರ್ಣ ರಣರಂಗವಾಗಿತ್ತು. ಇನ್ನು ಕೆಳಗೆ ಹೋದ ಹಾಗೆ ಲಕ್ಕುಂಡಿಯ ನಿಜವಾದ ಇತಿಹಾಸ ಸಿಗುತ್ತೆ ಎಂದು ಕುತೂಹಲ ಕೆರಳಿಸಿದೆ. ಒಂದೆಡೆ ಲಕ್ಕುಂಡಿಯ ಇತಿಹಾಸ ವಿಶ್ವಮಟ್ಟದಲ್ಲಿ ಮೆಚ್ಚುಗೆ ಪಡೆಯುತ್ತಿದೆ. ಮತ್ತೊಂದು ಕಡೆ ಇತಿಹಾಸಕ್ಕಾಗಿ ಜಮೀನು ಕೊಟ್ಟ ರೈತ 23 ವರ್ಷವಾದರೂ ನ್ಯಾಯಕ್ಕಾಗಿ ಕಾಯ್ತಿದ್ದಾನೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. 23 ವರ್ಷದ ಹಿಂದೆ ಉತ್ಖನನ, ಇನ್ನೂ ಸಿಕ್ಕಿಲ್ಲ ಪರಿಹಾರ. ಲಕ್ಕುಂಡಿ ಗ್ರಾಮದಲ್ಲಿ 2003ರಲ್ಲಿ ಅಲ್ಲಮಪ್ರಭು ಮಠದ ಸಮೀಪ ಪುರಾತತ್ವ ಇಲಾಖೆ ಉತ್ಖನನ ಕಾರ್ಯ ಕೈಗೊಂಡಿತ್ತು. ಈ ಉತ್ಖನನಕ್ಕಾಗಿ ರೈತ ಶರಣಪ್ಪ ಕಮತರ ಕುಟುಂಬಸ್ಥರು 3 ಎಕರೆ 33 ಗುಂಟೆ ಜಾಗವನ್ನ ನೀಡಿದ್ರು. ಪುರಾತನ ಅವಶೇಷಗಳು ಪತ್ತೆಯಾದವು. ಪರಿಹಾರ ನೀಡ್ತೇವೆ ಎಂದು ಭರವಸೆ ನೀಡಿದವರು ಇನ್ನೂ ಕೊಟ್ಟಿಲ್ಲ ಎಂದು ಕಣ್ಣೀರು ಹಾಕ್ತಿದ್ದಾರೆ. ಅವ್ರಿಗೆ ಬೇಜಾರು ಅನ್ನಿಸ್ತು ಏನೋ, ಒಟ್ಟು ಅದು 1 ವರ್ಷದ ನನಗೆ ಬೆಳೆ ಹಾನಿ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿ ಹೊಳ್ಳಿ 1 ರೂಪಾಯಿನೂ ಕೊಟ್ಟಿಲ್ಲ. ಇಲ್ಲಪ್ಪ ನಮಗೆ ನಿಮ್ಮ ಭೂಮಿ ಬಿಟ್ಟು ಬಿಡ್ರಿ, ಅದ್ರ ಯಾಕಂದ್ರೆ ದೇವಸ್ಥಾನ ಕಟ್ಟಡ ಸಿಕ್ಕೈತಿ, ನಾವು ಅದನ್ನು ವಶಕ್ಕೆ ತೊಗೊತೀವಿ, ನಾವು ಅದನ್ನು